ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚೈತನ್ಯ ಶಾಂತಕುಮಾರ್. ಇದು ನಿಮ್ಮನೆ ರುಚಿ ಚಾನಲ್ ಅಲ್ಲಿ ಮಾಡ್ತಿರೋ ಫಸ್ಟ್ ವಿಡಿಯೋ. ಇಲ್ಲಿ ಅಥೆಂಟಿಕ್ ಹಾಗೂ ಸಿಂಪಲ್ ಮನೆ ರುಚಿ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ಅಲ್ಲ, ಮನೆ ಸ್ಟೈಲ್. ಈಸಿ ಇಂಗ್ರೀಡಿಯೆಂಟ್ಸ್, ಈಸಿ ಸ್ಟೆಪ್ಸ್ ಮತ್ತು ಎಲ್ಲರೂ ಮಾಡ್ಬೋದಂತಹ ರೆಸಿಪೀಸ್ನ ನಿಮಗೆ ನಾವು ಶೇರ್ ಮಾಡ್ತಿದ್ದೀವಿ. ನಾವು ಮನೆಗೆ ಹೋಗಿ ಅವ್ರು ಮಾಡೋ ಸ್ಪೆಷಲ್ ಅಡುಗೆಗಳನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ. ಪ್ರತಿ ಮನೆಗೂ ಒಂದು ಯೂನಿಕ್ ಟೇಸ್ಟ್ ಇರುತ್ತೆ ಅಲ್ವಾ? ಅದೇ ನಿಮ್ಮನೆ ರುಚಿ ಚಾನಲ್ನ ಸ್ಪೆಷಲ್. ಬನ್ನಿ, ಹಾಗೆ ಯಾಕೆ ತಡ ಮಾಡೋಣ, ಕಮಾಂಡ್ ಲೆಟ್ಸ್ ಗೋ. ನಮಸ್ತೆ ಆಂಟಿ, ನನ್ನ ಹೆಸರು ಚೈತನ್ಯ ಅಂತ. ನಾನು ನಿಮ್ಮನೆ ರುಚಿ ಚಾನಲ್ ಇಂದ ಬಂದಿದ್ದೀನಿ. ನಿಮ್ಮ ಹೆಸರು? ರೇಖಾ ಗಿರೀಶ್. ನೀವು ಮೂಲತಃ ಮಂಡ್ಯ. ಆಫ್ಟರ್ ಮ್ಯಾರೇಜ್ ಮೈಸೂರಲ್ಲಿ. ಓಕೆ. ಇವತ್ತು ನಮ್ಮ ಚಾನಲ್ ಅಲ್ಲಿ ನೀವು ಯಾವ ಅಡುಗೆ ಮಾಡ್ತಿದ್ದೀರಾ? ನಮ್ಮ ಮನೆಯಲ್ಲಿ ನಾನ್ ವೆಜ್ ಸ್ಪೆಷಲ್. ಇವತ್ತು ನಿಮಗೋಸ್ಕರ ಲೇಯರ್ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣವಾ? ಆಂಟಿ, ಇವತ್ತು ನೀವು ಯಾವ ಇಂಗ್ರೀಡಿಯೆಂಟ್ಸ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಲೇಯರ್ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತುಂಬಾ ಸಿಂಪಲ್. ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅದಕ್ಕೆ ಬೇಕಾಗಿರೋ ಕಾಯಿ ಹಾಲು, ಮತ್ತೆ ಮೇನ್ ಇಂಗ್ರೀಡಿಯೆಂಟ್ ಲೇಯರ್ ಚಿಕನ್, ಒಗ್ಗರಣೆಗೆ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬೇಗ ಅಡುಗೆ ಆಗುತ್ತೆ. ಬಟ್ ಇದು ಲೇಯರ್ ಕೋಳಿ ಆಗಿರೋದ್ರಿಂದ ಬೇಯಕ್ಕೆ ಸ್ವಲ್ಪ ನಿಧಾನ. ಚೆನ್ನಾಗಿ ಉಪ್ಪಲ್ಲಿ ಚೆನ್ನಾಗಿ ಅದನ್ನ ಬೇಯಿಸಿ, ಆಮೇಲೆ ಖಾರದಲ್ಲಿ ಬೇಯಿಸಿ, ಆಮೇಲೆ ನೀವು ಕಾಯಲ್ಲಿ ಹಾಕಿ ಇದು ಮಾಡ್ಬೇಕಾಗುತ್ತೆ. ಕುಕ್ಕರಲ್ಲಿ ಮಾತ್ರ ಇದು 4 ವಿಷಲ್ ಹಾಕ್ಸ್ಕೊಳ್ಬೇಕು. ಯಾಕೆಂದ್ರೆ ತುಂಬಾ ಹಾರ್ಡ್ ಆಗಿರುತ್ತೆ ಲೇಯರ್ ಚಿಕನ್. ನೋಡಿ ಚೈತನ್ಯ, ಲೇಯರ್ ಕೋಳಿ ಸಾರು ರೆಡಿ ಆಗಿದೆ. ಮುದ್ದೆ ಜೊತೆ, ಅನ್ನ ಜೊತೆ ಟೇಸ್ಟ್ ಮಾಡ್ಬಿಡಿ. ಓಕೆ. ಸಕ್ಕತ್ತಾಗಿದೆ ಆಂಟಿ. ಥ್ಯಾಂಕ್ ಯು. ಈ ರೆಸಿಪಿ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಂಟಿ. ಆಕ್ಚುಲಿ ಅಡುಗೆ ತುಂಬಾ ಸಿಂಪಲ್ ಆಗಿತ್ತು, ಬಟ್ ತುಂಬಾ ಟೇಸ್ಟಿ ಆಗಿತ್ತು. ಯಾರ್ಯಾರು ನಮ್ಮ ಚಾನಲ್ ನೋಡ್ತಿರ್ತಾರೋ ಅವರೆಲ್ಲ ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ಸ್ ಚೈತನ್ಯ. ನಿಮ್ಮನೆ ರುಚಿ ಚಾನಲಿಂದ ಬಂದು ನಿಮ್ಮ ಚಾನಲಲ್ಲಿ ಅಡುಗೆ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಮಾಡಿಕೊಟ್ರಿ. ನಮಗೆ ಫೇವ್ರೇಟ್ ಆಗಿರೋ ಅಡುಗೆನ ನಿಮಗೂ ಮಾಡಿ ಸೊ ಅವಕಾಶ ಮಾಡಿಕೊಟ್ರಿ. ಖುಷಿನೂ ಪಟ್ರಿ. ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮಗೆ ಒಂದು ಒಳ್ಳೆ ಚಿಕನ್ ರೆಸಿಪಿ ಜೊತೆ ಒಂದು ಬ್ಯೂಟಿಫುಲ್ ಮನೆ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ತು. ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ರೆ, ಮನೆ ಊಟ ಇಷ್ಟ ಇದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಒಂದು ಒಳ್ಳೆ ಟೇಸ್ಟಿ ರೆಸಿಪಿಗಳ ಜೊತೆ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.